ರಜೆ ನೀಡಿಕೆ ಸ್ವಯಂ ಪ್ರೇರಿತವಾಗಿರಲಿ, ಏಕರೂಪ ಕಾನೂನು ಸಲ್ಲದು. ಇಂತಹ ಶಾಸನದಿಂದ ಮಹಿಳೆಯರಿಗೆ ಕೆಲಸ ಸಿಗುವುದೇ ಕಷ್ಟ. ಮಹಿಳಾ ಉದ್ಯೋಗಿಗಳ ಹಿತದೃಷ್ಟಿಯು ಮುಖ್ಯ ಎಂದ ಸುಪ್ರೀಂ. ಹೌದು, ಕಡ್ಡಾಯ ಋತುಚಕ್ರ ರಜೆಗೆ ಕಾನೂನು ರೂಪಿಸಿದರೆ ಮಹಿಳೆಯ ವೃತ್ತಿ ಬದುಕಿನ ಮೇಲೆ ಪ್ರತಿಕೂಲ ಪರಿಣಾಮ ಉಂಟು ಮಾಡುತ್ತದೆ. ಉದ್ಯೋಗದಾತರು ಮಹಿಳೆಯರನ್ನ ನೇಮಕಾತಿಯಿಂದ ದೂರ ಇಡುವ ಅಪಾಯ ಎದುರಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ವೃತ್ತಿಪರ ಮಹಿಳೆಯರಿಗೆ ವೇತನ ಸಹಿತ ಕಡ್ಡಾಯ ಋತುಚಕ್ರ ರಜೆ, ವಿದ್ಯಾರ್ಥಿನಿಯರಿಗೆ ರಜೆ ನೀಡುವುದಕ್ಕೆ ರಾಷ್ಟ್ರವ್ಯಾಪಿ ಏಕರೂಪ ಕಾನೂನು ರೂಪಿಸುವಂತೆ ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾಗೊಳಿಸಿದೆ ನ್ಯಾಯಾಲಯ. ಅಂದಹಾಗೆ ಋತುಚಕ್ರ ರಜೆಯನ್ನ ಕಾನೂನು ಅಡಿಯಲ್ಲಿ ಕಡ್ಡಾಯಗೊಳಿಸಿದರೆ ಮಹಿಳೆಯರು ಉದ್ಯೋಗ ವಂಚಿತರಾಗ್ತಾರೆ. ಯಾವುದೇ ಸಂಸ್ಥೆಗಳು ಮಹಿಳೆಯರಿಗೆ ಕೆಲಸ ನೀಡಲು ಹಿಂಜರಿಯುತ್ತವೆ ಎಂದು ವಿಶ್ಲೇಷಣೆ ನೀಡಿದೆ. ಕಡ್ಡಾಯ ಋತುಚಕ್ರ ರಜೆಗೆ ಏಕರೂಪ ನಿಯಮ ರೂಪಿಸಲು ರಾಜ್ಯಗಳಿಗೆ ನಿರ್ದೇಶನ ನೀಡುವಂತೆ ಕೋರಿ ಶೈಲೇಂದ್ರ ಮಣಿ ತ್ರಿಪಾಠಿ ಪರವಾಗಿ ಹಿರಿಯ ವಕೀಲ ಎಂಆರ್ ಶಂಷಾದ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜೋಯ್ಮಲ್ಯೆ ಬಾಲ್ಚಿ ಅವರನ್ನೊಳಗೊಂಡ ಪೀಠ, ಋತುಚಕ್ರ ರಜೆ ಕಡ್ಡಾಯ ಕಾನೂನು ರೂಪಿಸುವ ಮೊದಲು ಉದ್ಯೋಗ ಮಾರುಕಟ್ಟೆಯ ಪ್ರಾಯೋಗಿಕ ವಾಸ್ತವಗಳನ್ನು ಪರಿಗಣಿಸುವ ಅಗತ್ಯವಿದೆ. ಜೊತೆಗೆ ಋತುಚಕ್ರ ವಿಶೇಷವಾಗಿ ಕೀಳಿರಿಮೆಗೆ ಒಳಗಾಗದಂತೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಬೇಕಿದೆ. ನೈಸರ್ಗಿಕ ಪ್ರಕ್ರಿಯೆಯನ್ನ ಸಹಜವಾಗಿ ಸ್ವೀಕರಿಸುವಂತೆ ನೋಡಿಕೊಳ್ಳಬೇಕಿದೆ ಎಂದರು. ಇನ್ನು ಋತುಚಕ್ರದಂತಹ ನೈಸರ್ಗಿಕ ಪ್ರಕ್ರಿಯೆ ಸಮಯದಲ್ಲಿ ಮಹಿಳೆಯರು ಪುರುಷರಿಗೆ ಸಮಾನರಾಗಿರಲು ಸಾಧ್ಯವಾಗುವುದಿಲ್ಲ. ಕೆಲವೊಂದು ನಿರ್ದಿಷ್ಟ ಸಮಯದಲ್ಲಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಎಂಬ ಭಾವನೆ ಮೂಡಿಸಲಿದೆ. ಅರ್ಜಿದಾರರು ಸೂಚಿಸಿದಂತೆ ತಿಂಗಳಿಗೆ 3 ಅಥವಾ 4 ದಿನಗಳ ರಜೆ ತೆಗೆದುಕೊಳ್ಳುವ ಕಾನೂನು ರಚಿಸಿದರೆ ಮಹಿಳೆಯರ ವೃತ್ತಿ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಇದು ಮೌಖಿಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಕರ್ನಾಟಕದ ಬಗ್ಗೆ ಮಾತಾಡಿದಂತಹ ಪೀಠ, ನ್ಯಾಯಪೀಠದ ಅಭಿಪ್ರಾಯಕ್ಕೆ ಪ್ರಕ್ರಿಯೆ ನೀಡಿದಂತಹ ಅರ್ಜಿದಾರರ ಪರ ವಕೀಲರು ಋತುಚಕ್ರ ಸಮಯದಲ್ಲಿ 2 ದಿನ ರಜೆ ಮನವಿ ಮಾಡಿದ್ದಾರೆ. ಒಡಿಶಾ, ಕರ್ನಾಟಕ ರಾಜ್ಯಗಳಲ್ಲಿ ಈ ಸಂಬಂಧ ಕ್ರಮ ಕೈಗೊಳ್ಳಲಾಗಿದೆ. 2013ರಲ್ಲಿ ಕೇರಳ ಸರ್ಕಾರ ವಿದ್ಯಾರ್ಥಿನಿಯರಿಗೆ ಈಗಾಗಲೇ ರಜೆ ನೀಡುವ ಕಾನೂನು ರೂಪಿಸಿದೆ. ಅದರಂತೆ ಎಲ್ಲಾ ರಾಜ್ಯಗಳಲ್ಲೂ ಕಾನೂನು ರೂಪಿಸಲು ನಿರ್ದೇಶನ ನೀಡಬೇಕು ಎಂದು ವಾದಿಸಿದ್ರು. ಅದೇನೇ ಇರಲಿ, ಮುಟ್ಟಿನ ಸಮಯದಲ್ಲಿ ಮಹಿಳೆ ತಿನ್ನುವ ಆ ನೋವು ಮಹಿಳೆಗೆ ಮಾತ್ರ ಗೊತ್ತಿರುತ್ತದೆ. ಅದನ್ನ ಪುರುಷರು ಹೇಳುವಂತಹ ರೀತಿ ಬೇರೆಯದಾಗಿರುತ್ತದೆ. ಸಂಸ್ಥೆಗೆ ಮಹಿಳೆ ಅನಿವಾರ್ಯತೆಯಾಗಿದ್ರೆ ಖಂಡಿತವಾಗಿಯೂ ಸಂಸ್ಥೆ ಮಹಿಳೆಯನ್ನ ಉಳಿಸಿಕೊಳ್ಳುತ್ತದೆ. ಜೊತೆಗೆ ಮುಟ್ಟಿನ ರಜೆಯನ್ನು ಕೂಡ ನೀಡುತ್ತೆ. ಕರ್ನಾಟಕದ ಈ ನಿರ್ಧಾರ ಬಹಳ ಮಾದರಿಯಾಗಿದೆ ಎನ್ನುವುದು ಸುಪ್ರೀಂ ಕೋರ್ಟ್ನ ಮಾತಾಗಿತ್ತು. ನ್ಯೂಸ್ ಡೆಸ್ಕ್ ಮಾಧ್ಯಮ.